ಕ್ರಮನ ವಾಪಸ್ ತಗೊಳ್ಳಿ ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ, ಅಬ್ದುಲ್ ಜಬ್ಬಾರ್ ಮತ್ತೆ ನಜೀರ್ ಅಹಮದ್ ವಿರುದ್ಧ ಕ್ರಮ ಏನಿದೆ ಅದನ್ನು ವಾಪಸ್ ತಗೊಳ್ಳಿ. ಇದು ಪ್ರೊಸೀಜರ್ ಪ್ರಕಾರ ಒಂದು ಪ್ರೊಸೀಜರ್ ಇರ್ತದೆ. ಒಂದು ನೋಟಿಸ್ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸಿ ಯಾರು ಹೇಳಿದ್ರು? ಕಾಂಗ್ರೆಸ್ ಪತ್ರದಲ್ಲಿ ಹೇಳಿದ್ದಾರೆ. ಈಗ ಅವ್ರನ್ನ ಕೇಳ್ಬೇಕು ತಾನೆ. ಅದು ಈಗ ಎಲ್ಲಾ ಸರಿಪಡಿಸ್ತೀವಿ. ಗುರುಗಳು ಅಸಮಾಧಾನ ಆಗಿರೋದು ನಿಜಾನೇ. ನಾವು ಅವ್ರ ಜೊತೆ ಮಾತಾಡಿ ಎಲ್ಲ ಸರಿಪಡಿಸ್ತೀವಿ. ಇನ್ನೊಂದಿದೆ ಅಂದ್ರೆ ಚುನಾವಣೆ ಮುಂಚೆ ಏನ್ ನಮ್ಮ ಸಮುದಾಯಗಳಿಗೆ ಭರವಸೆ ಇತ್ತು ಅಥವಾ ನಾವೇನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಅದು ಯಾವ್ದನ್ನು ಸರ್ಕಾರ ಮಾಡಿಲ್ಲ ಅಂತ. ಈಗ ನಾನು ಮಾಧ್ಯಮ ಸ್ನೇಹಿತರಿಗೆ ಒಂದ್ ಹೇಳೋದು, ಯಾರು ಪತ್ರ ಬರೀದಾರೆ ಅವ್ರಿಗೆ ತಾನೇ ತಾವು ಕೇಳ್ಬೇಕು. ಅವ್ರನ್ನ ನನ್ ಕೇಳಿದ್ರೆ ನನಗೆ ಹೇಳಕ್ಕಾಗಲ್ಲ. ನಾವ್ ಹೇಳಿದ್ದನ್ನ ಯಾವ್ದು ಮಾಡಿಲ್ಲ ಅಂತ. ಇಲ್ಲ, ಸರ್ಕಾರದಲ್ಲಿ ಎಲ್ಲಾ ಮಾಡಿದೆ. ಈಗ ಬಜೆಟ್ ಎಷ್ಟಿದ್ದಿದ್ ಬಜೆಟ್ ಬಿಜೆಪಿ ಸರ್ಕಾರದಲ್ಲಿ 2023 1200 ಕೋಟಿ ಇದ್ದಿದ್ದು. ಈಗ ಎಷ್ಟಿಗಿದೆ ಬಜೆಟ್? 4990 ಕೋಟಿ ಇದೆ. 4990 ಕೋಟಿ ಇದೆ ಬಜೆಟ್. ನಿನ್ನೆ ಪ್ರೆಸ್ ಮೀಟ್ ಮಾಡಿ ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದವರು ಮಾಜಿ ಪದಾಧಿಕಾರಿಗಳು ಮತ್ತು ಉಪಾಧ್ಯಕ್ಷರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ, ನಮ್ಮ ಹತ್ರ ಸಾಕ್ಷಿಗಳಿವೆ, ಕ್ರಮ ಆಗಿದ್ದು ಸರಿ ಕೊಡಕ್ ಹೇಳಿ, ಕೊಡ್ಬೇಕು. ಈಗ ಮಾತಾಡೋದಿಲ್ಲ, ಕೊಡ್ಬೇಕು ತಾನೆ, ದಾಖಲೆ ಕೊಡ್ಬೇಕು. ಯಾರು ಮಾಡಿದ್ದಾರೆ ಎಂತ ಕೊಡ್ಬೇಕು ತಾನೆ. ಅದು ಈಗ ಹೇಳಿದ್ದಾರೆ, ಕೊಡ್ಬೇಕು ತಾನೆ. ಯಾರಂತ ಹೇಳ್ಬೇಕು ತಾನೆ. ಈಗ ನನ್ಗೆ ಹೇಳಿದ್ರೆ ನಾನು ಉತ್ತರ ಕೊಡ್ಬೋದು, ಅದಕ್ಕೆ ನೀವಂದ್ರೆ ನಿಮ್ಗೆ ಉತ್ತರ ಕೊಡ್ಬೋದು. ಏನಿಲ್ಲ, ಗೋಡೆ ಮೇಲೆ ದೀಪ ಇಟ್ಟು ಹೇಳ್ಬಿಟ್ರೆ ಹೇಳ್ಬೇಕು ತಾನೆ. ಯಾರಂತ ಹೇಳ್ಬೇಕು ತಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.